ಆನೇಕಲ್ ತಾಲೂಕಿನ ಅತ್ತಿಬೆಲೆ ಸರ್ಜಾಪುರ ರಸ್ತೆಯಲ್ಲಿ ಶ್ರೀಯುತ ಮುನೀರ್ ಅವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಸಾಲ್ಟ್ ಅಂಡ್ ವಾಟರ್ ಹೋಟೆಲ್. ಇನ್ನು ನೂತನವಾಗಿ ಪ್ರಾರಂಭಗೊಂಡ ಸಾಲ್ಟ್ ಅಂಡ್ ವಾಟರ್ ಹೋಟೆಲ್ಗೆ ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಈ ವೇಳೆ ಗಡಿನಾಡು ಕನ್ನಡ ಯುವ ಸೇನೆ ಸಂಸ್ಥಾಪಕ ಅಧ್ಯಕ್ಷರಾದ ನಾಗರಾಜ್ ಸೋನಿರ್ ಅವರು ಮಾತನಾಡಿ, ಸಾರ್ವಜನಿಕರಿಗೆ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಆಹಾರವನ್ನು ಪೂರೈಸಬೇಕು ಎಂಬುವ ಉದ್ದೇಶದಿಂದ ಶ್ರೀಯುತ ಮುನೀರ್ ಅವರು ಸಾಲ್ಟ್ ಅಂಡ್ ವಾಟರ್ ಹೋಟೆಲ್ ನೂತನವಾಗಿ ಪ್ರಾರಂಭಿಸಿದ್ದು, ಈ ಹೋಟೆಲ್ನಲ್ಲಿ ಸಸ್ಯಾಹಾರ ಹಾಗೂ ಮಾಂಸಾಹಾರ ಆಹಾರವು ಗುಣಮಟ್ಟದಲ್ಲಿ ದೊರೆಯಲಿದ್ದು, ಸಾರ್ವಜನಿಕರು ಒಮ್ಮೆ ಈ ಹೋಟೆಲ್ಗೆ ಭೇಟಿ ನೀಡಿ ಶ್ರೀಯುತ ಮುನೀರ್ ಅವರನ್ನು ಪ್ರೋತ್ಸಾಹಿಸಿ ಎಂದು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಬಸವರಾಜ್, ಮಂಜುನಾಥ್ ದೇವು, ಪಟಾಪಟ್ ರವಿ, ಅತ್ತಿಬೆಲೆ ಸೂರಿ, ಚೇರ್ಮನ್ ಗಣೇಶ್, ಎಸ್ಎಲ್ವಿ ಮುರಳಿ, ಸಿ ಮುನಿರಾಜು, ಎವಿಎಂ ಮಂಜುನಾಥ್, ಬಶೀರ್, ಅಲ್ಲಭಾಕಾಶ್, ಕರ್ಪೂರು ಸುನಿಲ್, ಅಭಿರೆಡ್ಡಿ, ಜಿಗಳಾಬಾಬು, ಅಶ್ವಥಣ್ಣ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು. ಭಾಳ ವರ್ಷಗಳಿಂದ ಈ ಭಾಗದಲ್ಲಿ ಅಂದರೆ ಸರ್ಜಾಪುರ ರಸ್ತೆಯಲ್ಲಿ ಈ ಹಿಂದೆ ಅನೇಕ ಹೋಟೆಲ್ಗಳು ಈ ಜಾಗದಲ್ಲಿ ಸ್ಥಳದಲ್ಲಿ ಪ್ರಾರಂಭ ಆಗಿತ್ತು. ಇವತ್ತು ನಮ್ಮ ಮುನೀರವರ ನೇತೃತ್ವದಲ್ಲಿ ಒಂದು ಸಾಲ್ಟ್ ಆ್ಯಂಡ್ ವಾಟರ್ ಅಂತೇಳಿ ಹೆಸರಿನಲ್ಲಿ ಒಂದು ಹೋಟೆಲ್ಲು ಪ್ರಾರಂಭ ಆಗಿದೆ.
ಈಗ ತಾನೇ ನಾವೆಲ್ಲ ಅದರ ಸವಿಯನ್ನು ಸವಿದಿದ್ದೀವಿ. ಭಾಳ ಚೆನ್ನಾಗಿ ಮಾಂಸಾಹಾರದ ಊಟ ಸೇವಿಸಿದ್ದೀವಿ. ಭಾಳ ಚೆನ್ನಾಗಿದೆ. ಎಲ್ಲರೂ ಕೂಡ ಬಂದು ಇದನ್ನು ಈ ಊಟದ ಸವಿಯನ್ನು ಸವಿರಿ ಅಂತ ಕೇಳ್ಕೊಳ್ತೀನಿ. ಈ ಭಾಗದಲ್ಲಿ ಅನೇಕ ಜನ ಬಂದೋದ್ರು, ಆದರೆ ಇವತ್ತು ಇವ್ರು ಕೊಟ್ಟಿರ್ತಕ್ಕಂಥ ರುಚಿ ಬಹುಶಃ ಒಂದು ಶಾಶ್ವತವಾದಂಥ ನೆಲೆಯನ್ನು ಈ ಹೋಟ್ಲವರು ಸಾಲ್ಟ್ ಆ್ಯಂಡ್ ವಾಟರ್ ಅವರು ಮುನೀರವ್ರ ನೇತೃತ್ವದಲ್ಲಿ ಕಂಡುಕೊಳ್ತಾರೆ ಅನ್ನೋ ಒಂದು ಭರವಸೆ ಇದೆ. ಹಾಗಾಗಿ ಅವ್ರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ ಸರ್. ನಿಮಗೆ ಈ ನಿಮ್ಮ ಹೋಟೆಲ್ಲು ಇದು ಸಕ್ಸಸ್ ಆಗಲಿ, ಸಕ್ಸಸ್ಫುಲ್ಲಾಗಿ ಓಡಲಿ, ಒಳ್ಳೆ ವ್ಯಾಪಾರ ಆಗಲಿ. ಈ ಭಾಗದಲ್ಲಿ ಈ ಥರದ ರುಚಿ ಯಾವುದೂ ಇಲ್ಲ, ಒಳ್ಳೆಯದಾಗಲಿ ಅಂತೇಳಿ ಸಂದರ್ಭದಲ್ಲಿ ನಿಮಗೆ ಶುಭ ಹಾರೈಸ್ತೇನೆ. ನಮಸ್ಕಾರ ಸರ್. ಸರ್ಜಾಪುರ ರೋಡಲ್ಲಿ ಸಾಲ್ಟ್ ಆ್ಯಂಡ್ ವಾಟರ್ ಅಂತ ಹೇಳ್ಬಿಟ್ಟು ಹೋಟೆಲ್ ಈಗ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಕನ್ನಡ ರಾಜ್ಯಾಧ್ಯಕ್ಷರಾದಂಥ ದೇವು ಅವರು ಮತ್ತು ನಮ್ಮ JDS ಪ್ರಧಾನ ಕಾರ್ಯದರ್ಶಿಗಳಾದಂಥ ರವಿಯಣ್ಣವರು ಮತ್ತು ನಮ್ಮ ಅಲ್ಲಾಬಾಗಾಶ್ರವರು ಮಾಜಿ ಅಧ್ಯಕ್ಷರಾಗಿದ್ದರು ಪುರಸಭೆಗೆ, ಮತ್ತು ನಮ್ಮ ಸೋನಿ ಬ್ರದರ್ ಅವರು ಪುರಸಭಾ ಸದಸ್ಯರು, ಮತ್ತು ನಮಗೆ ಹಿರಿಯರು ಮಾರ್ಗದರ್ಶಕರು ಬಸವರಾಜರವರು ಅಂದರೆ BJP ಹಿರಿಯ ಮುಖಂಡರು. ಇವರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಈ ಹೋಟೆಲನ್ನು ಉದ್ಘಾಟನೆ ಮಾಡಿದ್ದಾರೆ. ಒಂದು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಒಂದು ವಿಶೇಷವಾಗಿ ತುಂಬ ವ್ಯವಸ್ಥಿತವಾಗಿ ಹೋಟೆಲ್ ತುಂಬ ಚೆನ್ನಾಗಿ ಮಾಲೀಕರಾದಂಥ ತಮ್ಮ ಹೆಸರು ಮುನೀರ್ ಸಾರು, ಅವ್ರ ಕುಟುಂಬವರು ಇವತ್ತು ಇಲ್ಲಿ ನಿಂತ್ಕೊಂಡು ಎಲ್ಲ ವ್ಯವಸ್ಥೆನಲ್ಲೂ ತುಂಬ ಚೆನ್ನಾಗಿದೆ. ಹೋಟೆಲಲ್ಲಿ ಅವರ ಒಂದು ಉಪಸ್ಥಿತಿಯಲ್ಲಿ ತಿಂಡಿ ತಿನಿಸುಗಳು ಮತ್ತು ನಾನ್ ವೆಜ್ಜು ಮತ್ತು ವೆಜ್ ಎಲ್ಲ ಸಿಗುತ್ತೆ. ರೇಟಲ್ಲೂ ಕೂಡ ತುಂಬ ಚೆನ್ನಾಗಿದೆ. ತಾವೆಲ್ಲರೂ ಕೂಡ ಸಾರ್ವಜನಿಕರು ಇಲ್ಲಿ ಬಂದು ಅವರಿಗೆ ಒಂದು ಒಳ್ಳೆ ಹೋಟೆಲ್ ಇದೆ, ಅಲ್ಲಿ ಬಂದು ತಾವು ಊಟ ಮಾಡಿಕೊಂಡು ಆರಾಮಾಗಿ ನೀವು ಫ್ಯಾಮಿಲಿ ಸಮೇತ ಬಂದು ತಿನ್ನುವಂಥ ಒಳ್ಳೆ ಸ್ಥಳ ಇದೆ, ಜಾಗ. ತಾವೆಲ್ಲರೂ ಬಂದು ಅವ್ರಿಗೆ ಹಾರೈಸಬೇಕು ಮತ್ತು ಬಿಸ್ನೆಸ್ಸು ಕೂಡ ಅವರಿಗೆ ವ್ಯಾಪಾರದ ರೀತಿಯಲ್ಲಿ ತಾವು ಕೂಡ ಇಲ್ಲಿ ಭಾಗವಹಿಸಬೇಕು ಅಂತ ನಾನು ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಈ ದಿನ ನಮ್ಮ ಸ್ನೇಹಿತರಾದಂಥ ಮುನೀರ್ ಅವರು, ನಮ್ಮ ಸ್ನೇಹಿತರವರು, ಅವರು ವಿಶ್ವದಲ್ಲೇ ಸುಮಾರು 24 ರಾಷ್ಟ್ರಗಳಲ್ಲಿ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಶೇಷವಾಗಿ UAEನಲ್ಲಿ ಹೋಟೆಲ್ ಉದ್ಯಮ ನಡೆಸ್ಕೊಂಡಿದ್ದರು. ಅವರು ಈ ಒಂದು ಕರ್ನಾಟಕದಲ್ಲೇ ಹುಟ್ಟಿದವರು. ಕರ್ನಾಟಕದಲ್ಲಿ ಹುಟ್ಟಿಲ್ಲ, ಮೋಸ್ಟ್ಲಿ ಹುಟ್ಟಿದ್ದು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡವನ್ನು ಓದೋದಕ್ಕೆ ಕಲಿತು, ಕನ್ನಡವನ್ನು ನಿರ್ಗಳವಾಗಿ ಮಾತಾಡೋದಕ್ಕೆ ಕಲಿತು, ಹೊರಗಡೆ ದೇಶಗಳೆಲ್ಲ ಇವ್ರದ್ದು ಹೋಟೆಲ್ ಇದೆ. ಕರ್ನಾಟಕದಲ್ಲಿ ಒಂದು ಹೋಟೆಲ್ ಮಾಡಬೇಕಂತೇಳಿ ಒಂದು ಸಂಕಲ್ಪ ಮಾಡಿ ಇವತ್ತು ನಮ್ಮ ಅತ್ತಿಬೆಲೆಯ ಸರ್ಜಾಪುರ ರಸ್ತೆಯಲ್ಲಿನ ಈ ಒಂದು ಮುಖ್ಯ ರಸ್ತೆಯಲ್ಲಿ ಒಂದು ಸಾಲ್ಟ್ ಆ್ಯಂಡ್ ವಾಟರ್ ಅಂತೇಳಿ ನಾನು ಕೇಳಿದೆ ಅವರಿಗೆ, ಸಾಲ್ಟ್ ಆ್ಯಂಡ್ ವಾಟರ್ ಯಾಕಪ್ಪ ಇಟ್ರಿ ಅಂತ ಕೇಳಿದೆ ನಾನು ಮುನೀರ್ ಅವರಿಗೆ. ಅವ್ರು ಹೇಳಿದ್ರು, ಜೀವ, ನೀವು ಹೇಳಿ. ಜೀವೋ ಜೀವಸ್ಯ ಜೀವನ. ಭಾರತದಲ್ಲಿ ಒಂದು ಸ್ಲೋಗನ್ ಇದೆ, ಅದು ಎಲ್ಲ ಜೀವನಕ್ಕೂ ಆಧಾರ ಬಂತು ಜೀವನಿಂದಾನೇ ಬರುತ್ತೆ. ಮತ್ತು ಜೀವನ ಬಿಟ್ಟು ಮತ್ತೊಂದು ಯಾವುದು ಅಂತ ಕೇಳಿದರೆ ಎರಡೇ ಎಲಿಮೆಂಟ್ ಇದೆ, ಅದು ಬಂದು ಉಪ್ಪು, ಮತ್ತೊಂದು ವಾಟರು. ಅದಿಲ್ಲದಿದ್ದರೆ ಜೀವನ ಇಲ್ಲ. ಥ್ಯಾಂಕ್ ಯು ಸರ್. ಸೊ ಅದನ್ನು ನಾನು ಕೇಳಿದೆ ಅವರಿಗೆ, ನನ್ನ ಹತ್ರ ಅವರು ಅತಿಥಿಗಳಾಗಿ ಬಂದಾಗ ನನ್ನ ಹತ್ರ ಕೇಳಿದೆ ಯಾತಕ್ಕೆ ಉಪ್ಪು ಮತ್ತು ಸಾಲ್ಟ್ ಅಂತ. ಅವರು ಉಪ್ಪು ಮತ್ತು ನೀರು ಮೊದಲು ಧರ್ಮದ ಬಗ್ಗೆ ಹೇಳಿದ್ರು. ಹಿಂದೂ ಧರ್ಮದಲ್ಲಿ ಮೊದಲನೇ ಅವತಾರ ಕೂರ್ಮನ ಅವತಾರ. ಆ ಕೂರ್ಮ ಸಮುದ್ರದಿಂದ ಬಂದಿದ್ದು. ಉಪ್ಪು ಮತ್ತು ನೀರು ಸೇರಿ ಮನುಷ್ಯನಿಗೆ ಭಾಳ ಬೇಕಾದಂಥ ಒಂದು ಅನಿವಾರ್ಯತೆ. ಹಾಗೆ ಉಪ್ಪು ನೀರ ಹೆಸರುತ್ತಾನೆ ಮತ್ತು ಉಪ್ಪಿನ ಋಣನೂ ಜಗನಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಅವರು ಭಾಳ ಸ್ಪೆಷಲಿಸ್ಟು ಬಿರಿಯಾನಿ ಮಾಡೋದ್ರಲ್ಲಿ. ಅವರು ನನ್ನ ಮಾತಾಡ್ತಾವಾಗ ಹೇಳಿದ್ರು 5 ವಿಧವಾದಂಥ ಬಿರಿಯಾನಿಗಳು ಮಾಡ್ತಾಯಿದ್ದಾರೆ. ಮೋಸ್ಟ್ಲಿ ನಮ್ಮ ಆನೇಕಲ್ ತಕ್ಕಲು ಮೊದಲ ಬಾರಿಗೆ. ಸೊ ಒಂದು ಶಹನಾಜಿ ಬಿರಿಯಾನಿ ಅಂತೇಳಂತ, ಅದು ಶಹನಾಜಿ ಬಿರಿಯಾನಿ ಬೇರೆ ಮಟನಿಂದ ತಯಾರು ಮಾಡ್ತಕ್ಕಂಥದ್ದು, ಶುಕ್ರವಾರ ಲಭ್ಯ ಇರುತ್ತೆ. ಆಮೇಲೆ ಎರಡನೇದು ಮಂದಿ ಬಿರಿಯಾನಿ. ತಮಗೆಲ್ಲ ಗೊತ್ತಿದೆ, ಈಗ ಭಾಳ ಟ್ರೆಂಡಿಂಗ್ ಇದೆ ಮಂದಿ ಬಿರಿಯಾನಿ. ಆ ಮಂದಿ ಬಿರಿಯಾನಿಯಲ್ಲಿ 4-6 ರುಚಿಕರವಾದಂಥ ಮಂದಿ ಬಿರಿಯಾನಿ, ಚಿಕನ್ನು, ಮಟನ್ನು ಅದು ಮಾಡ್ತಾರೆ. ಸೊ ಅದಾದಮೇಲೆ ನಾಟಿ ಬಿರಿಯಾನಿ, ಜೊನ್ನೆ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಪೆರಿ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರಿಗಿಂತ ಚೆನ್ನಾಗಿ ನನಗೆ ತಲೆಗೆ ಹತ್ತಿಬಿಟ್ಟಿದೆ ಆ ಬಿರಿಯಾನಿಗಳ ಬಗ್ಗೆ. ಸೊ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಇವತ್ತು ಅತ್ತಿಬೆಲೆಯನ್ನು ನಂಬಿ ಬಹಳ ಉತ್ಕೃಷ್ಟವಾದಂಥ ಒಂದು ರುಚಿಕರವಾದಂಥ ಈಗ ಅಡುಗೆಗೆ ನಮ್ಮನ್ನು ರುಚಿಗೆ ಕರೆದಿದ್ರು. ತುಂಬ ಚೆನ್ನಾಗಿ ಮಾಡಿದೆ. ಹೈಜೆನಿಕ್ಕಿಗೆ ತುಂಬ ಒಂದು ಒತ್ತನ್ನು ಕೊಟ್ಟಿದ್ದಾರೆ, ಭಾಳ ಇದೆ. ಆಮೇಲೆ ಎಲ್ಲರೂ ಕೂಡ ಒಂದು ಸಕುಟುಂಬ ಸಮೇತರಾಗಿ ಬಂದು ಊಟ ಮಾಡಿ
ಒಂದು ಸಂತೋಷವಾಗಿ ಹೋಗ್ತಕ್ಕಂಥ ಒಂದು ವಾತಾವರಣ ಒಳಗೆ ಇದೆ. ಹಾಗಾಗಿ ನಮ್ಮ ಮುನೀರು ನಮ್ಮ ಸ್ನೇಹಿತರಿಗೆ ಕನ್ನಡದ ಬಗ್ಗೆ ಹೆಚ್ಚಿನ ಅಭಿಮಾನ ಇದೆ. ಅದಕ್ಕೆ ಕಣ್ಣಿಗಿರಾದಂಥ ನಾವು ದಯವಿಟ್ಟು ಈ ಹೋಟೆಲಲ್ಲಿ ಉತ್ತಮವಾದಂಥ ಆಹಾರ ಸಿಗುತ್ತೆ, ಕಡಿಮೆ ಬೆಲೆಗೆ ಸಿಗುತ್ತೆ. ತಾವೆಲ್ಲರೂ ಬಂದು ಊಟ ಮಾಡಿ ಹತ್ತಿಬೆಲೆಯಲ್ಲಿ ಯಾರು ಹತ್ತಿಬೆಲೆ ನಂಬ್ಕೊಂಡು ಬರ್ತಾರೋ ಅವರ ವ್ಯಾಪಾರ ಹೆಚ್ಚಾಗೋದಕ್ಕೆ ಹತ್ತಿಬೆಲೆ ಜೊತೆ ಎಲ್ರಿಗೂ ಕೂಡ ಅನುವು ಮಾಡಿಕೊಡ್ಬೇಕು ಅಂತ ಕೋರ್ಕೊಳ್ತಾ ಅವರಿಗೆ ಶುಭಾಶಯ ಕೋರ್ತೇನೆ. ಸಾಲ್ಟ್ ಆ್ಯಂಡ್ ವಾಟರ್ಗೆ ಒಳ್ಳೆಯದಾಗಲಿ. ನನ್ನ ಆತ್ಮೀಯರು, ನಮ್ಮ ಸ್ನೇಹಿತರು, ಮುನೀರ್ ಅವ್ರದ್ದು ಸಾಲ್ಟ್ ಆ್ಯಂಡ್ ವಾಟರ್ ಅಂತೇಳಿ ಹತ್ತಿಬೆಲೆಯಲ್ಲಿ ಹೊಸದಾಗಿ ಹೋಟ್ಲನ್ನು ಇವತ್ತು ಉದ್ಘಾಟನೆ ಆಗಿದೆ. ಇವತ್ತು ತಮಗೆಲ್ಲ ಗೊತ್ತಿರಬೇಕು, ಮಾಧ್ಯಮದವ್ರಿಗೆ ಇವತ್ತು ತುಂಬ ಅದ್ಭುತವಾದ ಊಟ ಮಾಡಿದ್ದಾರೆ. ಹಾಗಾಗಿ ಇಡೀ ನಮ್ಮ ಆನೇಕಲ್ ತಾಲೂಕು ಜನತೆ, ಸುತ್ತಮುತ್ತಲಿರ್ತಕ್ಕಂಥ ಜನತೆ, ಕನ್ನಡಿಗರು ಎಲ್ಲರೂ ಬಂದು ಇಲ್ಲಿ ಸವಿಯಾದ ಊಟ ಸಿಗುತ್ತೆ. ಒಳ್ಳೆ ಬಿರಿಯಾನಿ, ಮಂದಿ ಬಿರಿಯಾನಿ ಮತ್ತು ನಾಟಿ ಬಿರಿಯಾನಿ ಎಲ್ಲ ನಾಟಿ ಸ್ಟೈಲಲ್ಲೂ ದೊರೀತದೆ. ಹಾಗಾಗಿ ಬಂದು ತಾವು ಪ್ರೋತ್ಸಾಹಿಸ್ಬೇಕಂತೇಳಿ ತಮ್ಮಲ್ಲಿ ಹತ್ತಿಬೆಲೆ ಗ್ರಾಮ ಜನತೆ ಮತ್ತು ತಾಲೂಕು ಜನತೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಇನ್ನೂ ಇವ್ರದ್ದು ಸುಮಾರು ಬ್ರಾಂಚಸ್ಸು ನಮ್ಮ ತಾಲೂಕಲ್ಲಿ ಇನ್ನೂ 4-5 ಬ್ರಾಂಚಸ್ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಮುನೀರ್ ಸರ್, ನಿಮ್ಮ ಹೋಟ್ಲು ತುಂಬ ಅದ್ಭುತವಾಗಿ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಸರ್. ನಿಮಗೆ ಧನ್ಯವಾದಗಳು ಸರ್. ಸರ್, ನಾನು ಇಲ್ಲಿ ಬೆಂಗಳೂರಲ್ಲಿ ಬರೋದಕ್ಕೆ ಒಂದು ಕಾರಣ ಇತ್ತು. ನಾನು ಇಲ್ಲೇ ಹುಟ್ಟಿದ್ದು, ಆದರೆ 30 ವರ್ಷ ನಾನು ಇಲ್ಲಿ ಇರಲಿಲ್ಲ. ಮತ್ತು ನನ್ನ ಕನ್ನಡ ಎಲ್ಲ ಮರ್ತೋಗ್ಬಿಟ್ಟಿದೆ. ಆದ್ರೇನು ಒಂದು 10-15 ದಿನ ಮಾತಾಡಿದ್ರೆ ನನಗೇ ಗೊತ್ತು ನನ್ನ ಒಳಗಡೆ ಎಲ್ಲೋ ಅದಿದ್ದೆ. ಅದು ತಗೊಂಡು ಬರೋಕ್ಕೆ ಸ್ವಲ್ಪ ಅದೇ ನನ್ನ ಆಸೆ. ಮತ್ತೊಂದು ಬಂದು ನಾನು ಇಲ್ಲಿ ಪಚ್ಚ ಗೋಳಿ ಎಲ್ಲ ಆಟ ಮಾಡಿ ಹೋಗಿದ್ದವನು. ಈ ಮಣ್ಣಲ್ಲೇ ಬರಬೇಕು, ನಮ್ಮ ಅಪ್ಪ ಹುಟ್ಟಿದ್ದು ಮಣ್ಣಿದು. ಅದೇ ನನ್ನ ಕನ್ನಡ ಮಹಿಮೆ. ಕನ್ನಡದಲ್ಲಿ, ಕನ್ನಡ ಮಣ್ಣಲ್ಲಿ ಕೇರಳ ನನಗೆ ಅಮ್ಮ ಅಂದರೆ ಇದು ನಮ್ಮ ಒಟ್ಟಮ್ಮ. ಯಾರು ಒಟ್ಟಿದೆಯೋ ಒಟ್ಟಮ್ಮ ಅಂತ ಹೇಳ್ತಾರೆ. ಅದು ಕರೆಕ್ಟಾಗಿ ನನ್ನ ಕನ್ನಡ ಕರೆಕ್ಟ್ ಆದರೆ ಇಲ್ದಿದ್ರೆ ನನ್ನ ಒಟ್ಟಿದ ಅಮ್ಮ ಕರ್ನಾಟಕ. ನೀವೆಲ್ಲರೂ ಬಂದು ನಮಗೆ ಸಪೋರ್ಟ್ ಮಾಡಬೇಕು. ಆದರೆ ಒಂದೇ ಒಂದು ರಿಕ್ವೆಸ್ಟ್ ನನಗೆ, ಒಂದೇ ಒಂದು ಕ್ಲಾರಿಫಿಕೇಷನ್ ಕೊಡಬೇಕಾಯಿತು. ನಾನು ಒಂದು ಸ್ಟ್ರಾಟಜಿ ಮಾಡಿಟ್ಟಿದೆ. ಯಾವ ಸ್ಟ್ರಾಟಜಿ ಅಂದರೆ, ಕರೆಕ್ಟಾಗಿ ಹೇಳಿದ್ರೆ ಪಾಕೆಟ್ ಫ್ರೆಂಡ್ಲಿ ಲಕ್ಸುರಿ. ಆದರೆ ಲಕ್ಸುರಿಗೆ ಏನು ಕಡಿಮೆ ಮಾಡಲಿಲ್ಲ. ಆದರೆ ರೈಟಲ್ಲಿ ನಾವು ಸಾಧಾರಣ ಜನಗಳಿಗೆ ಏನು ಕೊಡಬೇಕು, ಬೆಸ್ಟ್ ಔಟ್ ಆಫ್ ದ ಹಾರ್ಟ್, ಬೆಸ್ಟ್ ಔಟ್ ಆಫ್ ದ ಕ್ವಾಲಿಟಿ, ಬೆಸ್ಟ್ ಔಟ್ ಆಫ್ ದ ಪ್ರಾಡಕ್ಟ್. ದಿಸ್ ಇಸ್ absolutely, we always guarantee the least accessible price. 170 ರೂಪೀಸಿಗೆ ನಾನು ಜೀರಾ ರೈಸಲ್ಲಿ ಎಲೆಗೆಂಟ್ ಆಂಪಿಯನ್ಸ್ ಮಾಡಿ ಬಿರಿಯಾನಿ ಕೊಡೋದೇ ನನ್ನ ಲಕ್ಷ್ಯ. ಅದಕ್ಕೆ ನಿಮ್ಮೆಲ್ಲರದ್ದು ಸಪೋರ್ಟು, ಆಶೀರ್ವಾದನೂ ಬೇಕು. ಎಲ್ಲ ಗುರುಗಳೆಲ್ಲರೂ ಇವತ್ತು ಬಂದು ನನಗೆ ಆಶೀರ್ವಾದ ಕೊಟ್ಟಿದೆ. ಅದಕ್ಕೆ ಈ ಮಣ್ಣಿಗೂ ಈ ಹತ್ತಿಬೆಲೆ ಊರಿಗೂ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಒಂದು ಮಾತಲ್ಲಿ ಎಸ್ಪೆಷಲಿ ನಮ್ಮ ಅಣ್ಣ ಸೋಣಿ ಅಣ್ಣ, ನನ್ನ ಥರ ನಾನೇನು ನೋಡಲಿಲ್ಲ ಇವತ್ತು. ಎಲ್ಲ ಹೋಸ್ಟ್ ಮಾಡಿದ್ದು ಯಾರಂದರೆ ಇವರೇ. ಅದಕ್ಕೆ ಪ್ರತ್ಯೇಕ ನನ್ನಿಗಳಿಗೆ ಹೇಳಲೇಬೇಕು. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದರಲ್ಲಿ ನಮ್ಮದು ಮಂದಿ ಇದೆ, ಮಂದಿ ರೈಸು, ಆದಮೇಲೆ ಬಿರಿಯಾನಿ 4 ಐಟಮ್ಸ್ ಇದೆ. ಬಿರಿಯಾನಿ ಒಂದು ಬಂದು ನಾಟಿ ಬಿರಿಯಾನಿ, ಮತ್ತೊಂದು ಬಂದು ಹೈದ್ರಾಬಾದಿ ಬಿರಿಯಾನಿ, ಮತ್ತೊಂದು ಬಂದು ಕೇರಳ ಸ್ಪೆಷಲ್ ಬಿರಿಯಾನಿ, 4ನೇದು ಬಂದು ವೀಕ್ಲಿ ಒಂದಿನ ಅದು ಬಂದು ಶಾಜಹಾನಿ ಬಿರಿಯಾನಿ, ಅದು ಮಟನಲ್ಲಿ ಕೊಡ್ತೀವಿ. ಈ 4 ಬಿರಿಯಾನಿ ಮಂದಿ. ಮತ್ತು ಚಿಕನಲ್ಲಿ ನಮ್ಮ ಹತ್ರ 2 ಸೆಗ್ಮೆಂಟ್ ಇದೆ. 2 ಸೆಗ್ಮೆಂಟ್ ಅಂದರೆ ಒಂದು ಬಂದು ಇದಿದೆ ಶವ್ವಾಯ, ಮತ್ತೊಂದು ಬಂದು ಫಾಹಮಲ್ಲಿ 4 ಫ್ಲೇವರ್ ಮಾಡಿದೆ. ಇವತ್ತು ನೀವೆಲ್ಲ ಟೇಸ್ಟ್ ಮಾಡಿದೆ, ನಿಮಗೆ ಗೊತ್ತು. ನಾನು ಹೇಳೋದಕ್ಕೆ ಇದಿಲ್ಲ. ನಾನು ಒಳ್ಳೆಯದು ಅಂತ ಹೇಳಿದರೆ ಚೆನ್ನಾಗಾಗೋದಿಲ್ಲ. ನನಗೆ ವಿಶ್ವಾಸ ಇದೆ, ನನಗೆ ಬೆಸ್ಟ್ ಫ್ರಮ್ ದ ಹಾರ್ಟ್ ಕೊಡೋಕ್ಕಾಗುತ್ತೆ. ಅದು ಪ್ಲೀಸ್ ಸ್ವೀಕಾರ ಮಾಡಿ ಅಂತ ಅಪೇಕ್ಷೆ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಟೈಮಿಂಗು 11 noon ಟು ನೈಟ್ ಲಾಸ್ಟ್ ಕ್ಲೋಸಿಂಗ್ ಟೈಮ್ವರೆಗೂ ಓಪನ್ ಆಗಿರುತ್ತೆ ಸರ್. ಇವತ್ತು ಹೊಸ ವರ್ಷದಲ್ಲಿ ಹತ್ತಿಬೆಲೆ ಟು ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮುನೀರವರು ಒಂದು ಉತ್ತಮವಾದ ಒಂದು ಗುಣಮಟ್ಟದ ಆಹಾರ ಒಂದು ಹೋಟೆಲ್ ಅಂದರೆ ಸಾಲ್ಟ್ ಆ್ಯಂಡ್ ವಾಟರ್ ಹೋಟೆಲ್ನ ಉದ್ಘಾಟನೆ ಎಲ್ಲರೂ
ಮಾಡಿ ಅತ್ತಿಬೆಲೆ ಹಿರಿಯರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡಿ ಒಳ್ಳೆ ಗುಣಮಟ್ಟದ ಆಹಾರವನ್ನು ತಯಾರಿಸ್ತಾ ಇದ್ದಾರೆ. ಯಾಕಂದರೆ ಬೇರೆ ಹೋಟ್ಲ್ಗಳಲ್ಲಿ ನೋಡ್ತಾ ಇದ್ದೀನಿ, ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ, ಕಲರ್ ಪೌಡರ್ ಹಾಕ್ತಾರೆ, ಪ್ರತಿಯೊಂದು ಹಾಕಿ ಮತ್ತು ಶುಲ್ಕ ಮತ್ತು ಊಟನ ಭಾಳ ಜಾಸ್ತಿ ಮಾಡ್ತಾರೆ, ಆದರೆ ರೇಟು. ಆದರೆ ಇಲ್ಲಿ ರಿಯಾಯಿತಿಯಾಗಿ ಒಳ್ಳೆ ಗುಣಮಟ್ಟವಾದಂಥ ಊಟನ ಮಾಡಿದ್ದಾರೆ. ಯಾಕಂದರೆ ನಾವೆಲ್ಲ ರುಚಿ ನೋಡಿ ತುಂಬ ಚೆನ್ನಾಗಿದೆ ರುಚಿ. ಮತ್ತು 4-5 ಬಿರಿಯಾನಿಗಳು ವೆರೈಟಿ ಬಿರಿಯಾನಿಗಳು ಮಾಡ್ತಾರೆ, ಮತ್ತು ಆಲ್ಪಮ್ಮಲ್ಲಿ 2-3 ಮಾಡ್ತಾರೆ, ಮತ್ತು ಹೆಚ್ಚಾಗಿ ಮಾಡ್ತಾರೆ. ಯಾಕಂದರೆ ಇವರು ಬಂದು ನಾವು ಕನ್ನಡಿಗರು, ಇವರು ಮೂಲ ಬಂದು ಕೇಳೋದವರು, ವಿಶೇಷವಾಗಿ ಕನ್ನಡ ಅನ್ನೋಂಥ ಅಭಿಮಾನ ಭಾಳ ಇದೆ. ಯಾಕಂದ್ರೆ ನಿನ್ನೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವ್ರು ಹೇಳಿದ್ರು, ನಮ್ಮ ಕನ್ನಡ ನಾನು ಕೇಳಾಗಿರ್ಬೋದು, ಆದರೆ ನನ್ನ ಕನ್ನಡ ನನ್ನ ತಾಯಿ ಸಮಾನ, ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದು ಅಂತ ಒಂದು ಹೆಮ್ಮೆ ಅಂತ ಹೇಳಿದ್ರಲ್ಲ, ಅದನ್ನ ನಾನು ಅವ್ರಿಗೆ ಮೆಚ್ಚುಗೆ ಪಡ್ತೀನಿ. ಹಾಗಾಗಿ ನಮ್ಮ ಹಿರಿಯರು ಎಲ್ಲರೂ ಬಂದು ಉದ್ಘಾಟನೆ ಮಾಡಿ, ಮತ್ತು ವಿಶೇಷವಾಗಿ ತಾಯಿ ಎಲ್ಲದಕ್ಕಿಂತ ಮುಖ್ಯವಾದಂಥ ತಾಯಿ, ಎತ್ತ ಕಳ್ಳು 9 ಸಾಕಿ ಸಲಹಿ ಮೇಲೆ ಬೆಳೆಸಂತಹ ಒಂದು ತಾಯಿ ಉದ್ಘಾಟನೆ ಮಾಡಿ ಇವತ್ತು ಬಂದಿದ್ದಾರೆ. ಹಾಗಾಗಿ ಅವರಿಗೆ ಕೃತಜ್ಞತೆಯನ್ನು ಹೇಳ್ತೇನೆ. ಮತ್ತು ವಿಶೇಷವಾಗಿ ಜನಸಾಮಾನ್ಯರೆಲ್ಲ ಬಂದು ಒಳ್ಳೆ ರಿಯಾಯಿತಿಯಾಗಿ ಒಂದು ಬೆಲೆ ಬಾಳುವಂತಹ ಒಂದು ಗುಣಮಟ್ಟದ ಆಹಾರವನ್ನು ತಯಾರು ಮಾಡ್ತಾರೆ. ಬನ್ನಿ, ಊಟ ಮಾಡಿ ಆರೋಗ್ಯವನ್ನು ಇನ್ನೂ ಹೆಚ್ಚಾಗಿ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ಮೂಲಕ ನಾನು ನಮ್ಮ ಮುನೀರರಿಗೆ ಧನ್ಯವಾದಗಳು ಹೇಳ್ತೇನೆ. ಹೊಸ ವರ್ಷದ ಶುಭಾಶಯಗಳು. ಅದೇ ರೀತಿ ಅತ್ತಿಬೆಲೆನಲ್ಲಿ ಒಳ್ಳೆ ನಮ್ಮ ಮಾಲೀಕರು ಇಲ್ಲಿದ್ದಾರೆ ನಮ್ಮ ಜೊತೆಯಲ್ಲಿ, ಮುನೀರ್ ಅಂತೇಳಿ ಒಳ್ಳೆ ಹೋಟ್ಲನ್ನು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ನಮ್ಮ ಹಿರಿಯ ನಾಯಕರೆಲ್ಲ ಸೇರಿ ಅತ್ತಿಬೆಲೆನಲ್ಲಿ ಈಗ ತಾನೇ ಒಂದು ಜಸ್ಟ್ 10 ಮಿನಿಟ್ಸ್ ಹಿಂದೆ ಒಂದು ಊಟ ಕೊಟ್ಟರು ನಮಗೆ ಮುನೀರ್ ಸರ್ ಅವರು. ನಮಗೆ ನಮ್ಮ ಅಜ್ಜಿ ತಾತ ಸ್ವಲ್ಪ ಜ್ಞಾಪಕ ಬಂತು. ಯಾಕಂದರೆ ಒಂದು ಟೊಮಾಟೊ ಚಟ್ನಿ ಅಂತ ಕೊಟ್ಟಿದ್ರು, ಆ ಗೊಜ್ಜು. ನಾವು ಬರಗಾಲದಲ್ಲಿ ಆ ಟೊಮಾಟೊ ಚಟ್ನಿ ಗೊಜ್ಜಿನ ತಿಂತಾ ಇದ್ದವರು, ಬಟ್ ಅದನ್ನ ಈಗ ಜ್ಞಾಪಿಸಿದ್ದಾರೆ. ಇವ್ರಿಗೆ ಧನ್ಯವಾದಗಳು ಫಸ್ಟಿಗೆ. ಅದೇ ರೀತಿ ಈಗ ಮಂದಿ ರೈಸ್ ಅಂತ ಕೊಟ್ಟರು, ಬಿರಿಯಾನಿ ಅಂತೆಲ್ಲ ಕೊಟ್ಟಿದ್ದಾರೆ. ಒಳ್ಳೆ ಸೂಪರಾಗಿದೆ, ತುಂಬ ಚೆನ್ನಾಗಿದೆ, ಸಾಫ್ಟಾಗಿ ಚಿಕನ್ನು ಮತ್ತು ಮಂದಿ ರೈಸು ತಿನ್ನೋದಕ್ಕೆ ಒಳ್ಳೆ ಕ್ವಾಲಿಟಿ ರೈಸ್ ಅಂತಿದೆ. ಈ ಊಟನ ನಾವು ಇದುವರೆಗೂ ಅತ್ತಿಬೆಲೆಯಲ್ಲಿ ನಾವೆಲ್ಲೂ ತಿಂದಿರಲಿಲ್ಲ, ನಿಜ ಹೇಳ್ಬೇಕಿದು, ಇದು ಸತ್ಯವಾದ ಮಾತು. ಅತ್ತಿಬೆಲೆಯಲ್ಲಿ ನಾವು ಇದುವರೆಗೂ ಈ ಥರ ಮಂದಿ ರೈಸ್ ನಾವು ತಿಂದಿರಲಿಲ್ಲ. ಎಷ್ಟೋ ಹೋಟ್ಲ್ ಓಪನ್ ಆಗಿದೆ, ಎಷ್ಟೋ ಮಾಲ್ಗಳು ಓಪನ್ ಆಗಿದೆ, ಎಷ್ಟೋ ರೆಸ್ಟೋರೆಂಟ್ಗಳು ಓಪನ್ ಆಗಿದೆ, ಬಟ್ ಈ ಥರ ರೈಸ್ ಇದೆ ಫಸ್ಟ್ ಟೈಮ್ ನಾವು ಅತ್ತಿಬೆಲೆಯಲ್ಲಿ ಟೇಸ್ಟ್ ನೋಡಿರೋದು. ದಯವಿಟ್ಟು ನಮ್ಮ ಅತ್ತಿಬೆಲೆಯ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರಾಗಲಿ ನಾಗರಿಕರಾಗಲಿ ಎಲ್ಲರೂ ಬಂದು ಇಲ್ಲಿ ಊಟವನ್ನು ಸವಿದು ಒಳ್ಳೆ ರುಚಿಕರ ಕ್ವಾಲಿಟಿಕರವಾದ ಊಟ ಸಿಗ್ತದೆ. ದಯವಿಟ್ಟು ಇವರಿಗೆ ಒಳ್ಳೆ ವ್ಯಾಪಾರವನ್ನು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ.